ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ನಾನು, ನನ್ನ ಅಕ್ಕನ ಮಗಳು, ನನ್ನ ಹಸ್ಬೆಂಡ್ 3 ಜನನೂ ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಬಂದು ಸ್ವಲ್ಪ ಸ್ಪೆಷಲ್, ಯಾಕಂದರೆ ಈ ದೇವಸ್ಥಾನಕ್ಕೆ ನಾನು ಚಿಕ್ಕದ್ರಿಂದನೂ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರನೇ ಇರೋದು. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅರ್ಚನೆ ಎಲ್ಲ ಮಾಡಿಸಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಈ ದೇವಸ್ಥಾನ ತುಂಬ ಸ್ಪೆಷಲ್, ಯಾಕಂದರೆ ನಾನು ಇಲ್ಲೇ ಇರುವಂತಹ ಟ್ಯೂಷನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಹಾಗಾಗಿ ಈ ದೇವಸ್ಥಾನ ಮುಂದೆನೇ ಓಡಾಡ್ತಿದ್ದಿದ್ದು. ಅದೇ ಟ್ಯೂಷನ್ ಎಲ್ಲ ಮುಗಿದ ಮೇಲೆ ಆಲ್ಮೋಸ್ಟ್ ನಾವು ಟೆಂಪಲ್ಗೆ ಬಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಕೆಲವು ದಿನಗಳು. ಹಾಗಾಗಿ ಈ ದೇವಸ್ಥಾನ ನೋಡಿದಾಗೆಲ್ಲ ಟ್ಯೂಷನ್ಗೆ ಬರ್ತಾ ಇದ್ದಿದ್ದು, ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಿದ್ದು ಎಲ್ಲ ನೆನಪಾಗುತ್ತೆ. ಸೊ ಹಾಗಾಗಿ ಈ ದೇವಸ್ಥಾನ ತುಂಬ ಸ್ಪೆಷಲ್ಲು. ಹಾಗೆ ಇಲ್ಲಿ ನಾನು ಚಿಕ್ಕದ್ರಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಮೊಲ, ಆಮೆ, ಮೀನುಗಳೆಲ್ಲ ಸಾಕ್ತಾಯಿದ್ರು. ಸೊ ಅದೆಲ್ಲ ನೋಡೋಕ್ಕೆ ಅಂತ ಹೇಳಿ ಬರ್ತಾಯಿದ್ವಿ. ಅದೆಲ್ಲ ಆದಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾನು, ನನ್ನ ಹಸ್ಬೆಂಡ್, ನನ್ನ ಅಕ್ಕನ ಮಗಳು 3 ಜನನೂ ಕೂಡ ಹೊರಟ್ವಿ ಮನೆಗೆ ಸ್ವೀಟ್ ತಗೊಳ್ಳೋಣ ಅಂತ ಹೇಳಿ. ಹಾಗೆ ಸ್ವೀಟೆಲ್ಲ ತೆಕ್ಕೊಂಡು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದ ಮೇಲೆ ಬರ್ಡೇ ಸ್ಪೆಷಲಾಗಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿ ಮುದ್ದೆ ಜೊತೆಗೆ ಮಧ್ಯಾಹ್ನದ ಊಟನೂ ಕೂಡ ಮುಗಿಸಿದ್ವಿ. ನಿಮಗೆ ಈ ರೆಸಿಪಿ ಏನಾದರೂ ನಾಟಿ ಕೋಳಿ ಸಾಂಬಾರು ರೆಸಿಪಿ ಬೇಕು ಅಂದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲಿ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.